ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಬಂದುಬಿಟ್ಟು ಈ ಅಂಗನವಾಡಿ ಮಿಲ್ಕ್ ಪೌಡರ್ ಇರುತ್ತಲ್ಲ, ಅದರಲ್ಲಿ ಯಾವ ರೀತಿ ಈ ದೂದ್ ಪೇಡಾನ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಬೇಕಾದರೆ ಈ ಯಾವ ಮಿಲ್ಕ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಫಸ್ಟ್ ಬಂದುಬಿಟ್ಟು ಒಂದು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕಪ್ಪಷ್ಟು ಒಂದು ಫುಲ್ ಕಪ್ಪು ಹಾಲನ್ನು ಹಾಕ್ಕೊತಾ ಇದ್ದೀನಿ. ನಾನು ಯಾವ ಕಪ್ಪನ್ನು ಯೂಸ್ ಮಾಡ್ತಿದ್ದೀನೋ ಆ ಕಪ್ಪಲ್ಲೇ ನಾನು ಎಲ್ಲ ಮೆಜರ್ಮೆಂಟ್ನ ತೊಗೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಕಪ್ಪು ಹಾಲು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕುದಿಯೋಕೆ ಬಿಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೋಡಿ, ಇವಾಗ ಹಾಲು ಸ್ವಲ್ಪ ಬಿಸಿ ಆಗ್ತಾ ಇದೆ. ನಾನಿಲ್ಲಿ ನೆಕ್ಸ್ಟು ಒಂದು ಮುಕ್ಕಾಲು ಕಪ್ಪಷ್ಟು, ಅದೇ ಕಪ್ಪಿಂದ ಒಂದು ಮುಕ್ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ನ ತಗೊತಾ ಇದ್ದೀನಿ. ನೀವು ಬೇಕಾದರೆ ಯಾವ ಬ್ರ್ಯಾಂಡ್ ಬೇಕಾದರೂ ಮಿಲ್ಕ್ ಪೌಡರ್ನ ಯೂಸ್ ಮಾಡಿದರೆ ನಡೆಯುತ್ತೆ. ಒಂದು ಮುಕ್ಕಾಲು ಕಪ್ಪಷ್ಟೇ ತಗೊಳ್ಳಿ ಮಿಲ್ಕ್ ಪೌಡರ್ನ. ಹಾಗೆ ನಾನು ಈ ಹಾಲು ಸ್ವಲ್ಪ ಬಿಸಿ ಆಗೋಕ್ಕೆ ಬರ್ತಾ ಇದೆಯಲ್ಲ, ನಾನು ಈ ಹಾಲಿಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಸಕ್ಕರೆ ಪೌಡರ್ ಕೂಡ ಯೂಸ್ ಮಾಡ್ಬೋದು. ನಾನು ಒಂದು ಅರ್ಧ ಕಪ್ಪು ಹಾಕ್ಕೊತಾ ಇದ್ದೀನಿ ಇದೇ ಕಪ್ಪಲ್ಲಿ. ಇದನ್ನು ಸ್ವಲ್ಪ ತಿರುಗಿಸ್ತಾ ಸ್ವಲ್ಪ ಕರಗೋಕ್ಕೆ ಬಿಡೋಣ. ಹಾಗೆ ನೀವು ಇದೇ ಟೈಮಲ್ಲಿ ಏಲಕ್ಕಿ ಪೌಡರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಏಲಕ್ಕಿ ಪೌಡರ್ನ. ಹಾಗೆ ನಾನಿಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಕುದಿಯೋಕೆ ಬರ್ತಾ ಇದೆ ಹಾಲು. ಇದಕ್ಕೆ ನಾನು ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಈ ಮೆಜರ್ಮೆಂಟ್ನ ಕರೆಕ್ಟಾಗಿ ತಗೊಂಡ್ರೆ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಗಂಟೆಗಳಿಲ್ಲದಿರೋ ಥರ ಚೆನ್ನಾಗಿ ತಿರುಗಿಸ್ಬೇಕು ಹಿಂದೆನೇ, ಇಲ್ಲಾಂದರೆ ಗಂಟುಗಳಾಗಿ ತಳ ಹಿಡಿದ್ಬಿಡುತ್ತೆ. ನೀವು ಬೇಕಾದರೆ ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡಿದರೆ ಇನ್ನೂ ಬೆಸ್ಟು. ಈ ರೀತಿ ತಿರುಗಿಸ್ತಾ ಇರಬೇಕು ಆದಷ್ಟು. ಇದು ನಿಧಾನವಾಗಿ ಗಟ್ಟಿ ಹಾಕ್ಕೊತಾ ಹೋಗುತ್ತೆ. ತುಂಬಾ ಟೇಸ್ಟಿಯಾಗಿ, ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು. ಆದಷ್ಟು ಈ ರೀತಿ ತಿರುಗಿಸ್ತಾ ಇರಬೇಕು. ಹಾಗೆ ನೀವು ಈ ಮಿಲ್ಕ್ ಪೇಡ ನಿಮಗೆ ಕಲರ್ ಆಗಿ ಬರಬೇಕಪ್ಪ ಅಂತಂದರೆ ನೀವು ಬೇಕಾದರೆ ಇಲ್ಲಿ ಕಲರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಕೇಸರಿ ದಳ ಕೂಡ ನೀವು ಹಾಕ್ಕೋಬೋದು. ನಿಮಗೆ ಯಾವ ಕಲರ್ ಬೇಕೋ ಆ ಕಲರು. ನಾನು ಕಲರ್ ಹಾಕ್ಕೊತಾ ಇಲ್ಲ. ಈ ರೀತಿ ತಿರುಗಿಸ್ತಾನೆ ಇರಬೇಕು. ಆದಷ್ಟು ಇದು ಪೂರ್ತಿ ಸ್ವಲ್ಪ ನಾವು ಹಾಕಿದ್ದು ತುಪ್ಪ ಒಂದು ಸ್ವಲ್ಪ ಬಿಟ್ಕೊಳ್ತಾ ಬರುತ್ತೆ. ನೀವು ತುಪ್ಪ ಎಷ್ಟು ಹಾಕಿದ್ರೂ ಚೆನ್ನಾಗೆ ನೋಡಿ. ಆದಷ್ಟು ಇನ್ನೂ ಇದನ್ನು ಗಟ್ಟಿಯಾಗಿ ಮಾಡ್ಕೋಬೇಕು. ಇದನ್ನು ತಿರುಗಿಸ್ತಾ ಇದ್ರೇ ಚೆನ್ನಾಗಿ, ಇಲ್ಲಾಂದರೆ ತಳ ಹಿಡ್ಕೊಂಡು ಬಿಡುತ್ತೆ. ನೋಡಿ, ಈ ರೀತಿ ಗಟ್ಟಿ ಹಾಕ್ಕೊತಾ ಬರ್ತಾ ಇದೆ. ಇದು ಒಂದು 10 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ನೋಡಿ, ಇವಾಗ ಈ ರೀತಿ ಆಗಿದೆ. ನಾನಿವಾಗ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ನಾವಿಲ್ಲಿ ಹಿಂದೆಯೇ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಂಡ್ಬಿಟ್ಟು ಆ ಕಡಾಯಿಯಲ್ಲಿಂದ ಇಲ್ಲಿಗೆ ಫಸ್ಟು ನಾವು ತಕ್ಕೋಬೇಕು. ಬಿಸಿ ಇದ್ದಾಗಲೇ ಹುಷಾರಾಗಿ ತಕ್ಕೊಳ್ಳಿ.
ಹಿಂದೆನೇ ತಗೊಂಡ್ರೆ ಚೆನ್ನಾಗೆ. ಇದಕ್ಕೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ತಣ್ಣಗೆ ಆಗೋಕ್ಕೆ ಬಿಟ್ಟುಬಿಡಿ. ಒಂದು 5 ನಿಮಿಷ 10 ನಿಮಿಷ ಬಿಟ್ಟರೆ ಸಾಕು. ನೋಡಿ ಇವಾಗ ಸ್ವಲ್ಪ ಹೊತ್ತಾಗಿದೆ, ತಣ್ಣಗಾಗಿದೆ. ಇವಾಗ ನಾವು ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಇವಾಗ ನಮ್ಗೆ ಯಾವ ರೀತಿ ಶೇಪ್ ಬೇಕೋ ಆ ರೀತಿ ಮಾಡ್ಕೋಬೋದು. ಕೆಲವೊಬ್ಬರ ಹತ್ರ ಈ ದೂದ್ ಪೇಡಕ್ಕೆ ಶೇಪ್ ಕೊಡೋ ಶೇಪರ್ ಕೂಡ ಇರುತ್ತೆ. ನಾನು ಯಾವ ರೀತಿ ಶೇಪ್ ಕೊಡ್ತಾ ಇದ್ದೀನಿ ಅಂದರೆ ಇವಾಗ ತೋರಿಸ್ತೀನಿ ನೋಡಿ. ಇದನ್ನು ಆದಷ್ಟು ರೌಂಡಾಗಿ ಮಾಡ್ಕೊಳ್ಳಿ. ಈ ರೀತಿ ರೌಂಡಾಗಿ ಶೇಪ್ ಮಾಡ್ಕೊಂಡ್ಬಿಟ್ಟು ನಾನು ಇಲ್ಲಿ ನೋಡಿ, ನೀವು ಬೇಕಾದರೆ ಗೋಡಂಬಿ ದ್ರಾಕ್ಷಿ ಯಾವುದಾದ್ರೂ ಈ ರೀತಿ ಸಣ್ಣದಾಗಿ ಪೀಸ್ ಮಾಡ್ಕೊಂಡ್ಬಿಟ್ಟು ಇದರ ಮಧ್ಯದಲ್ಲಿ ಇಟ್ಕೊಳ್ಳಿ. ನೀವು ಬೇಕಾದರೆ ಚೆರ್ರಿ ಕೂಡ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ಇಲ್ಲಿ ಈ ಸ್ಟಿಕ್ಕಿಂದ ಇದಕ್ಕೆ ಶೇಪ್ನ ಕೊಡ್ತಾ ಇದ್ದೀನಿ. ಈ ರೀತಿ ನಿಮ್ಮ ಹತ್ರ ಶೇಪರ್ ಇದ್ದರೆ ಚೆನ್ನಾಗೆ ಮಾಡ್ಕೋಬೋದು. ಈ ರೀತಿ ಕೂಡ ಶೇಪ್ನ ಕೊಡ್ಕೋಬೋದು. ನೋಡಿ ಈ ರೀತಿ ಗೋಡಂಬಿ ದ್ರಾಕ್ಷಿ ನೀವು ಅದರಲ್ಲಿ ಕೂಡ ಟ್ರೈ ಮಾಡ್ಬೋದು. ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಹಾಗೆ ಕಾಮೆಂಟ್ ಹಾಕಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.